ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆ ಉಳ್ಳ ದೇವರೇ, ನಿಮಗೆ ಸ್ತೋತ್ರ. ಕರ್ತನೇ ಯೇಸು ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ನಿನ್ನೆ ಓದಿದ ವಾಕ್ಯಕ್ಕೆ ಹೋಗೋಣ, ಅಧ್ಯಾಯಕ್ಕೆ ಹೋಗೋಣ. ಮತ್ತಾಯನ ಬರೆಸುವಾರ್ತೆ, ಅದು 4ನೇ ಅಧ್ಯಾಯ. ಅದರಲ್ಲಿ ಇವತ್ತು 17ನೇ ವಚನವನ್ನು ತೆಗೆದುಕೊಳ್ಳೋಣ. ಅಧ್ಯಾಯ 4, 17ನೇ ವಚನವಾಗಿದೆ. ಇದು ಯೇಸು ಸ್ವಾಮಿ ಗಲಿಲಾಯ ಸೀಮೆಯಲ್ಲಿ ಸುವಾರ್ತೆ ಸಾರುವುದಕ್ಕೆ ಪ್ರಾರಂಭ ಮಾಡಿದ್ದು. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ದು. ಹಾಲೆಲೂಯಾ. ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಯೇಸು ಸ್ವಾಮಿ ಇದ್ರ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಆಲಯದಲ್ಲಿ ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ನಾವು ವಾಕ್ಯಗಳನ್ನು ಧ್ಯಾನ ಮಾಡುವಾಗ, ಸೇವಕರು ಈ ವಾಕ್ಯ ತೆಗೆದುಕೊಂಡು ಹೇಳುವಾಗ, ನಾವು ದೇವರ ಮಕ್ಕಳು ಅನ್ನಿಸಿಕೊಂಡವರು ದಿನೇ ದಿನೇ ಮಾರ್ಪಟ್ಟು ಬದಲಾಗಬೇಕು. ಹಾಲೆಲೂಯಾ. ಯಾಕೆಂದ್ರೆ ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ಯೇಸು ಸ್ವಾಮಿ ಹೇಳ್ತಾ ಇರೋದು. ಇಲ್ಲಿ ಹೇಳುವಾಗ ಇಲ್ಲಿ ನಾವು ಈ ಭೂಮಿ ಮೇಲೆ ಇರುವಂತವರು, ಅದಕ್ಕಾಗಿ ನಾವು ಸಿದ್ಧರಾಗಬೇಕು. ಹಾಲೆಲೂಯಾ. ಸಿದ್ಧರಾಗಿ ದಿನೇ ದಿನೇ ಮಾರ್ಪಟ್ಟು ನಾವು ಚೇಂಜ್ ಆಗಬೇಕು, ಬದಲಾಗಬೇಕು. ಅದಕ್ಕೆ ದೇವರು ನಮ್ಮನ್ನ ಕರೆದಿರೋದು. ನೀವು ಹೇಗಿದ್ದೀರಿ ಹಾಗೆ ಇರಬೇಡ್ರಿ. 5 ವರ್ಷದಿಂದ ಹೇಗಿದ್ರಿ, ಇಲ್ಲ 10 ವರ್ಷದಿಂದ ಹೇಗಿದ್ರಿ, ಅದೇ ರೀತಿ ಈಗ ಇರೋಕೆ ನಮ್ಮನ್ನು ಕರೆದಿದ್ದು ಇಲ್ಲ. ಈಗ ಒಂದು ಕಾಲೇಜು, ಒಂದು ಯಾವ್ದಾದ್ರು ಸ್ಕೂಲಿಗೆ ಸ್ಟಾರ್ಟಿಂಗ್ ಸೇರ್ಬೇಕಾದ್ರೆ ಒಂದು ನರ್ಸರಿ ಆಗ್ಬೋದು, ಒಂದು LKG UKG ಆಗ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ಬೋದು. ಇದೇ ರೀತಿಯಾಗಿ ನಾವು ವರ್ಷ ಹೇಗೆ ನಾವು ಕ್ಲಾಸಲ್ಲಿ ಮುಂದೆ ಹೋಗ್ತಾ ಇದ್ದೀವೋ ಪ್ರಿಯರೇ, ಅದೇ ರೀತಿಯಾಗಿ ಅದು ವರ್ಷಕ್ಕೊಮ್ಮೆ ಕ್ಲಾಸ್ ಚೇಂಜ್ ಆಗ್ತದೆ. ಆದರೆ ಇಲ್ಲಿ ಸ್ವಾಮಿ ಏನ್ ಹೇಳ್ತಾರೆ, ದಿನೇ ದಿನೇ, ಹಾಲೆಲೂಯಾ, ದಿನೇ ದಿನೇ ಮಾರ್ಪಡ್ಬೇಕಂತೆ. ಅದು 365 ದಿವಸಗಳಕ್ಕೆ ಒಂದು ವರ್ಷ. ಇಲ್ಲಿ 365 ದಿವಸಗಳನ್ನು ಬದಲ ಮಾಡಬೇಕು. ಮುಂದೆ ದೇವರಿಗೆ ಹತ್ರವಾಗಬೇಕು, ಪ್ರಾರ್ಥನೆಯಲ್ಲಿ ಹೋಗ್ಬೇಕು, ವಾಕ್ಯದಲ್ಲಿ ಬೆಳಿಬೇಕು. ಹಾಲೆಲೂಯಾ. ದೇವರ ಕೆಲಸಗಳನ್ನ ನಾವು ಜಾಸ್ತಿ ಮಾಡಬೇಕು. ಅವಾಗ ದೇವರು ಸಂತೋಷ ಪಡ್ತಾರೆ. ನಾನು ನಿನಗೆ ಉಪದೇಶವನ್ನ ಮಾಡಿದ್ದನ್ನ ನೀನು ಇಂಪ್ರೂವ್ಮೆಂಟ್ ಮಾಡ್ತಾ ಇದೀಯಾ ಪ್ರಿಯನೇ, ಪ್ರಿಯಳೇ. ಹಾಲೆಲೂಯಾ. ಪ್ರಿಯನಾದ ದೇವರ ಮಕ್ಕಳೇ, ಪರಲೋಕದಲ್ಲಿ ದೇವರು ಸಂತೋಷ ಪಡಲ್ವಾ? ನೀವೇ ಹೇಳ್ರಿ. ಅವರ ಕೆಲಸಗಳನ್ನ ಮಾಡಬೇಕಾದ್ರೆ ಸಂತೋಷ ಪಡ್ತಾರೋ ಇಲ್ಲೋ? ಒಬ್ಬ ಯಜಮಾನನಿಗೆ ಇಲ್ಲಿ ಉದ್ಯೋಗ ಮಾಡ್ಬೇಕಾದ್ರೆ ಈ ಭೂಮಿ ಮೇಲೆ ಒಬ್ಬನ ಕೈ ಕೆಳಗೆ ಒಬ್ಬ ಆಳಾಗಿ ಕೆಲಸ ಮಾಡುವಾಗ ಆ ಯಜಮಾನನಿಗೆ ಸಂತೋಷ ಪಡುವಂತ ರೀತಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದರೆ ಆತನ ಎಷ್ಟು ಸಂತೋಷ ಪಡ್ತಾನೆ. ಹಾಲೆಲೂಯಾ. ಇದು ಭೂಮಿ. ನಿನ್ನ ಆಯುಷ್ಕಾಲ ಬಲ ಹೊಂದಿದ್ರೆ 70-80. ಹಾಲೆಲೂಯಾ. ಅಲ್ಲಿ ಕ್ಲೋಸ್, ಚಾಪ್ಟರ್ ಕ್ಲೋಸ್. ಪರಲೋಕ ಎಷ್ಟು ಸಂತೋಷ ಪಡ್ತದೆ. ದೇವರ ಕೆಲಸವನ್ನ ಮಾಡುವಂತವರ ಹೆಸರು, ದೇವರ ನಾಮವನ್ನ ನಾವು ಯಾವಾಗ ಧ್ಯಾನ ಮಾಡ್ತೀವೋ, ಹಾಲೆಲೂಯಾ, ದೇವರು ಜ್ಞಾಪಕ ಪುಸ್ತಕದಲ್ಲಿ ಬರೀತಾರೆ. ಜ್ಞಾಪಕ ಪುಸ್ತಕದಲ್ಲಿ ನಮ್ಮ ಹೆಸರು, ನಿಮ್ಮ ಹೆಸರು ಬರೀತಾರೆ ಅಂದ್ರೆ ನಿಜವಾಗ್ಲೂ ನಾವು ಯಾರಾಗಿದ್ದೇವೆ? ಹಾಲೆಲೂಯಾ, ಭಾಗ್ಯವಂತರು. ಇದು ಪಕ್ಕದ ರೋಡಲ್ಲಿ ನಮ್ಮ ಹೆಸರುಗಳು ಗೊತ್ತಿಲ್ಲ. ಎದುರುಗಡೆ ಮನೆ ಹಿಂದ್ಗಡೆ ಮನೆಯವ್ರಿಗೆ ಅರ್ಧಂಬರ್ಧ ಹೆಸರು ಗೊತ್ತಿಲ್ಲ ನಮ್ಗೆ. ಆದರೆ ಪರಲೋಕದಲ್ಲಿ ದೇವರು ಬರೀತಾರಂತೆ ಜ್ಞಾಪಕ ಪುಸ್ತಕದಲ್ಲಿ. ಮಲಾಕ್ಯ ನೋಡ್ರಿ, ಮಲಾಕ್ಯ 3:16 ಹೇಳಲ್ಪಟ್ಟಿದೆ, ಯಾರು ದೇವರ ನಾಮವನ್ನ ನಾವು ಯಾವಾಗಲೂ ಮಾತನಾಡ್ತೀವೋ, ಅದು ತುಂಬಾ ಕೆಲವೊಂದು ವಾಕ್ಯಗಳಿದೆ, ಆದ್ರೆ ನಾನು ಸ್ವಲ್ಪನೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆತನ ನಾಮ ಸ್ಮರಣೆ ಮಾಡುವವರು ದೇವರು ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಇಲ್ಲಿ ಕೆಳಗಡೆ ಇಲ್ಲಿ 18ನೇ ವಚನ, ಹೀಗಿರುವಲ್ಲಿ
ಯೇಸು ಗಲಿಲಾಯದ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನನು ಮತ್ತು ಅವನ ತಮ್ಮನಾದ ಆಂದ್ರೆಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ತಿರುಗಾಡುವಾಗ ಅವರ ಕಣ್ಣಿಗೆ ಬಿದ್ದಿದ್ದು ಅಣ್ಣ ತಮ್ಮಂದಿರು ಪೇತ್ರನು ಹಾಗೂ ಮತ್ತೆ ಅವ್ರ ತಮ್ಮನಾದ ಆಂದ್ರೆಯ. ಇವರಿಬ್ಬರು ಕಂಡಾಗ ಇವರಿಬ್ಬರಿಗೆ ಯೇಸು ಸ್ವಾಮಿ ಏನು ಕರೆದು, ಬಾರಪ್ಪ, ಮೀನು ಹಿಡಿದಿದ್ದು ಸಾಕು, ನೀನು ನಿಮ್ಮಿಬ್ಬರಿಗೂ ಮನುಷ್ಯನನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೇನೆ. ಹಾಲೆಲೂಯಾ. ನಿನಗೆ ಕರೆದು ಸುವಾರ್ತೆ ಸೇವೆಯನ್ನ ಕೊಡ್ತೀನಿ. ನೀನು ಹೋಗಿ ಲೋಕದ ಕಟ್ಟ ಕಡೆಗೂ ಹೋಗಿ ನನ್ನ ಹೆಸರನ್ನ ಹೋಗಿ ಅಲ್ಲಿ ತಿಳಿಸು, ನಂಬಿದವರಿಗೆ ದೀಕ್ಷಾ ಸ್ಥಾನ ಮಾಡಿಸು. ಹಾಲೆಲೂಯಾ. ಮನುಷ್ಯನ ಹಿಡಿಯುವಂತ ಬೆಸ್ತನಾಗಿ ಮಾಡ್ತೇನೆ. ಸುವಾರ್ತೆ ಸೇವೆ ಕೊಟ್ಟ ಮೇಲೆ ಯಾವ ಕೆಲಸ? ದೇವರ ಕೆಲಸ. ಮನುಷ್ಯನನ್ನ ಹಿಡಿಯುವಂತ ಸುವಾರ್ತೆ ಹೇಳಿ ದೇವರ ಒಂದು ಯೇಸು ಸ್ವಾಮಿನ ಒಂದು ಪರಿಚಯ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು, ಯೇಸು ಸ್ವಾಮಿನ ಪರಿಚಯ ಮಾಡಿಕೊಟ್ಟು, ಯೇಸು ಸ್ವಾಮಿ ನಮ್ಮ ಬಾಳಿನಲ್ಲಿ ಹೀಗೆ ಮಾಡಿದರು, ಇಂತಿಂತ ಅದ್ಭುತ ಕಾರ್ಯಗಳು ಮಾಡಿದ್ರು, ಮಹತ್ ಕಾರ್ಯಗಳನ್ನು ಮಾಡಿದ್ರು. ಕಾಣದೇ ಇರುವಂತ ಒಂದು ಸತ್ಯಗಳನ್ನು ನಾವು ನಂಬುವವರಾಗಿದ್ದೇವೆ. ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವರು ಧನ್ಯರು. ಹಾಲೆಲೂಯಾ. ಇವತ್ತು ನಾವೆಲ್ಲ ಕಾಣಬೇಕು. ಎಷ್ಟೋ ಜನ ಇವತ್ತು ಲೋಕದಲ್ಲಿ ಕಾಣಬೇಕು, ಅವ್ರಿಗೆ ಕಣ್ಣಿಗೆ ಕಂಡ್ರೆ ಮಾತ್ರ ನಂಬುವವರಾಗಿದ್ದಾರೆ. ಪ್ರಿಯರೇ, ನೀವಾದರೂ ಕಾಣದೇ ಇರುವಂತ ಪರಲೋಕವನ್ನ ಬಯಸಿಕೊಂಡು ಅಲ್ಲಿಗೆ ಹೋಗ್ತೀವಿ ಅಂತ ಒಂದು ನಂಬಿಕೆ ಜೀವಿತವನ್ನ ಜೀವಿಸ್ತಾ ಇದ್ದೇವೆ ಭೂಮಿ ಮೇಲೆ. ಹಾಲೆಲೂಯಾ. ಇಂತಹ ದೇವರು ನಮ್ಮ ಬಾಳಿನಲ್ಲಿ ಬಂದಿದ್ದಾರೆ. ನಮ್ಮನ್ನ ಕಡೆಯವರೆಗೂ ನಡೆಸಿಕೊಂಡು ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಾಮಿ ಬರ್ತಾರೆ. ಅದನ್ನು ಎಷ್ಟು ಜನ ನಂಬೋರಾಗಿದ್ದೀರಿ? ದೇವರಿಗೆ ಒಂದು ಹಾಲೆಲೂಯಾ ಸ್ತೋತ್ರವನ್ನ ಮಾಡಿ. ಹಾಗೆ ಎರಡು ಮಾತಿನ ಮೇಲೆ ಯೇಸು ಸ್ವಾಮಿ ಅವರಿಬ್ಬರನ್ನ ಕರ್ಕೊಂಡು ಇವತ್ತು ನಾವು ಹೋಗಿ ಅಲ್ಲಲ್ಲಿ ಜಗತ್ತೆಲ್ಲ ಸುವಾರ್ತೆ ಸಾರಿ ಒಬ್ಬರಿಗೆ ದೇವರ ವಾಕ್ಯವನ್ನು ಹೇಳಿಕೊಂಡು ನೆನ್ನೆನು ಸೇವೆಗೆ ಹೋಗಿ ಒಬ್ಬರಿಗೆ ಸುವಾರ್ತೆ. ಇವತ್ತು ಸಂಜೆ ಒಂದು ಚಿಕ್ಕದಾಗಿ ದೇವರ ವಿಷಯಗಳನ್ನ ಹೇಳಿ ಬಂದಿದ್ದೀನಿ. ಅವ್ರು ಯಾರು ಗೊತ್ತಿಲ್ಲ, ಅವ್ರು ಜಸ್ಟ್ ಹಿಂಗೆ ಪರಿಚಯ ಮಾಡಿ ದೇವರ ವಾಕ್ಯವನ್ನು ಹೇಳಿ, ನಾವು ಹಿಂಗೆ ಸೇವೆ ಮಾಡ್ತಿದ್ದೀವಿ, ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಹೇಳಿ ಅವ್ರಿಗೊಂದು ಸಣ್ಣ ಪರಿಚಯ ಮಾಡಿಕೊಂಡು ಬರ್ತೀವಿ. ಇದೇ ರೀತಿಯಾಗಿ ಒಂದು ಸಣ್ಣಕ್ಕೊಂದು ಒಂದು ಒಂದು ದೇವರ ಹೆಸರಿನಲ್ಲಿ ನಾವು ನಂಬಿಕೆಯನ್ನು ಮೂಡಿಸಿ ಬರುವುದಾದರೆ ಒಂದು ದಿವಸ ಅವರು ಕಾರ್ಯ ಮಾಡ್ತಾರೆ ದೇವರು. ಮತ್ತೊಂದು ಸಲ ಸಿಕ್ಕಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೇಳ್ಬೋದು. ಆ ರೀತಿ ಕೆಲಸಗಳನ್ನ ನಾವು ಬಾಕಿ ನಮ್ಮ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ, ನಿಜ ಮಾಡ್ಬೇಕದು. ನಮಗೆ ದೇವರು ಕೊಟ್ಟಿದ್ದ ಒಂದು ಉದ್ಯೋಗ, ಒಂದು ಸಣ್ಣ ಉದ್ಯೋಗ ಕೊಟ್ಟಿದ್ದು, ಯಾವುದೋ ಒಂದು ಕೆಲಸ ಮಾಡಿ, ಆದರೆ ಅದ್ರ ಮಧ್ಯದಲ್ಲೂ ಈ ಸೇವೆಯನ್ನು ಮಾಡಿ ನಾವು ಜನಗಳ ಮಧ್ಯದಲ್ಲೇ ಕೆಲಸಗಳನ್ನ ಮಾಡೋದು, ಜನಗಳ ಮಧ್ಯದಲ್ಲೇ ವ್ಯವಹಾರ ಮಾಡೋದು, ಜನಗಳ ಮಧ್ಯದಲ್ಲೇ ನಾವು ಇವತ್ತು ಜೀವಿಸ್ತಾರೆ. ಹಾಲೆಲೂಯಾ. ಹೌದೋ ಇಲ್ವೋ ಪ್ರಿಯರೇ? ಅವಾಗ ದೇವರು ನನ್ನ ಬಾಳಿನಲ್ಲಿ ಇಂಥ ಮಹತ್ ಕಾರ್ಯ ಮಾಡಿದ್ರು, ಇಂಥ ಅದ್ಭುತ ಕಾರ್ಯ ಮಾಡಿದ್ರು ನನ್ನ ಕುಟುಂಬ ಜೀವಿತದಲ್ಲಿ, ಈ ರೀತಿಯಾಗಿ ಅವರಿಗೆ ನಮ್ಮ ಸಾಕ್ಷಿಗಳನ್ನ ಹೇಳಬೇಕು ಪ್ರಿಯರೇ. ಸಾಕ್ಷಿಯಲ್ಲ ಹೇಳ್ತಾ ಆಮೇಲೆ ನಿಮಗೂ ದೇವರು ಸಹಾಯ ಮಾಡಕ್ಕೆ ಸಿದ್ಧರಾಗಿದ್ದಾರೆ. ನೀವು ಯೇಸು ಸ್ವಾಮಿನ ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳಿ. ನಾವು ಬೇರೆ ಏನು ಹೇಳಕ್ ಹೋಗ್ಬಾರ್ದು. ಯೇಸು ಸ್ವಾಮಿನ ಪರಿಚಯ ಮಾಡಿಕೊಡ್ಬೇಕು ಪ್ರಿಯರೇ. ಅದಕ್ಕಾಗಿ ಆವಾಗ ಅವ್ರು ನಂಬಿದ್ರೆ ದೇವರ ಮಹಿಮೆ ಕಾಣ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಹಾಲೆಲೂಯಾ. ಹೌದೋ ಇದು? ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡೋಣ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಸ್ವಾಮಿ ಒಂದು ಮಾತು ಕರೆದ ತಕ್ಷಣ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು, ಬಲೆಯನ್ನ ಬಿಟ್ಟು, ದೋಣಿಯನ್ನ ಬಿಟ್ಟು ಯೇಸು ಸ್ವಾಮಿ ಹಿಂದೆ. ಇವತ್ತು ಕೆಲಸ ಮಾಡಬೇಕಾದ್ರೆ, ನಾಳೆ ಸೇವೆಗೆ ಹೋಗ್ಬೇಕು, ನಾಳೆ ಬನ್ನಿ ಸಹೋದರಿ, ನಾಳೆ ಒಂದು ದಿವಸ ಒಂದು ಕಡೆ ಸೇವೆಗೆ ಹೋಗ್ಬೇಕಂದ್ರೆ ನಾವು ಎಷ್ಟು ಜನ ಹೋಗಿ ರೆಡಿ ಇದ್ದೀವಿ?
ಆ ರೀತಿ ಸೇವಕರು ಒಬ್ರು ಕರೀತಾರೆ ಅಂತ ಇಟ್ಕೊಳ್ರಿ. ಕರೆದ್ರೆ ಎಷ್ಟು ಜನ ಹೋಗೋರಿದ್ದೀರಿ? ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಇವತ್ತೊಂದು ದಿವಸ ರಜಾ ಆದ್ರೂ ಪರವಾಗಿಲ್ಲ, ಇವತ್ತು 1000 ರೂಪಾಯಿ ಸಂಬಳ ಹೋದ್ರೂ ಪರವಾಗಿಲ್ಲ, ಒಂದು ಆತ್ಮ ನಶಿಸಿ ಹೋಗ್ತಾ ಇದೆ, ಆ ಆತ್ಮಗಳನ್ನ ನಾವು ರಕ್ಷಣೆಗೆ ತರಬೇಕು, ದೇವರ ವಿಷಯಗಳನ್ನ ಹೇಳಬೇಕು. ಹಾಲೆಲೂಯಾ. ಇಲ್ಲಿ 1000 ರೂಪಾಯಿ ನಷ್ಟ ಆದ್ರೆ ದೇವರು ಅದನ್ನ ಡಬ್ಬಲ್ ಮಾಡಿ ನಿಮಗೆ ಕೊಡುವಂತವರಾಗಿದ್ದಾರೆ. ಹಾಲೆಲೂಯಾ. ಇದನ್ನ ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಯಾವಾಗ ನಾವು ಈ ತರ ತಿಳ್ಕೊಳ್ತೀವೋ ಖಂಡಿತ ದೇವರು ನಮ್ಮನ್ನ ಉನ್ನತವಾಗಿ ದೇವರು ಮೇಲಕ್ಕೆ. ಆಹಾರಕ್ಕಾಗಿ ದುಡಿತಾ ಇದ್ದೇವೆ ನಿಜ, ಆದ್ರೆ ಅದಕ್ಕೂ ದೇವ್ರು ಹೇಳ್ತಾರೆ. ಹಾರಾಡ ಹಕ್ಕಿ ನೋಡ್ರಿ, ಅದು ಬಿತ್ತುವುದಿಲ್ಲ, ಕಣಜ ಇಲ್ಲ, ಯಾವ ತರ ಸ್ಟಾಕ್ ಇಡಕ್ಕೆ ಒಂದು ಸ್ಟೋರ್ ರೂಮ್, ದೊಡ್ಡ ದೊಡ್ಡ ಮನೆಗಳಲ್ಲಿ ಸ್ಟೋರ್ ರೂಮ್ ಅಂತ ಇಟ್ಟಿರ್ತಾರೆ, ಪ್ರತಿ ಒಂದು ಐಟಮ್ ಅನ್ನ ಸ್ಟಾಕ್ ಇಡ್ಲಿ. ಹಕ್ಕಿಗಳಿಗೆ ಏನಾರು ಆ ತರ ಇದೆಯಾ? ಇಲ್ಲ. ಅದು ಮನುಷ್ಯ ಮಾತ್ರ ಇಟ್ಕೊಳ್ತಾರೆ. ಅದನ್ನ ದೇವರು ನಮಗೆ ತೋರಿಸಿದ್ದಾರೆ. ಹಾರಾಡ ಹಕ್ಕಿ ನೋಡ್ರಿ, ಅದು ಬಿತ್ತುವುದಿಲ್ಲ, ಕಣಜ ಇಲ್ಲ, ಸ್ಟಾಕ್ ಇಲ್ಲ, ಮನೆ ಇಲ್ಲ, ಏನೇನಿಲ್ಲ, ಅಂತವನ್ನೇ ಸಾಕುತ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಿನವರು ನಿಮ್ಮನ್ನ ನಾನು ಬಿಡ್ತೇನಾ? ನನ್ನ ಕೆಲಸ ನೀವು ಮಾಡ್ರಿ, ನಿಮಗೇನ್ ಬೇಕು ನಾನು ಊಟಕ್ಕೆ ಪ್ರತಿಯೊಂದು ನಿಮ್ಗೆ ಏನೇನ್ ಬೇಕು ನನ್ನ ಅಗತ್ಯಕ್ಕೆ ತಕ್ಕಂತ ಪೂರೈಸುವ ಆತನು ಯೆಹೋವ ಈರೆ, ಅದನ್ನ ನಾನು ಒದಗಿಸುವ ಆತನು, ಆತನು ಒದಗಿಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಎಲಿಯನಿಗೆ ನೋಡ್ರಿ, ಕಾಗೆ ಆಹಾರ ತಂದು ಕೊಡ್ತದೆ. ನಮ್ಗೆ ಎಷ್ಟು ದೇವರು ನಮ್ಗೆ ವಾಕ್ಯದ ಮುಖಾಂತರ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ನಾವು ಬದಲಾಗಲೇಬೇಕು ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿರೋದು. ನಾವು ಹೆಚ್ಚಾಗಿ ದೇವರಲ್ಲಿ ಹೆಚ್ಚು ನಂಬಿಕೆ ಉಳ್ಳವರಾಗಿ ಜೀವಿಸಬೇಕಾಗಿದೆ ಈ ಕಾಲಘಟ್ಟದಲ್ಲಿ. ನಾವು ಯಾವತ್ತು ಇದ್ದಾಗೆ ನಾವು ಕೂತಿದ್ದ ಚೇರಲ್ಲೇ, ಆಲಯದಲ್ಲಿ ಕೂತಿದ್ದ ಚೇರಲ್ಲೇ ಕೂರ್ಲಿಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ಸತ್ಯ ಇದು. ಇದ್ದಾಗೆ ಇರೋಕ್ಕೆ ನಮ್ಮನ್ನ ಕರೆದಿಲ್ಲ. ನಾನಂದ್ರೆ ಚೇರ್ ಹೇಳ್ತಾ ಇರೋದು ಇಲ್ಲಿ ಸಭೆ ಚೇರ್ಗಳು ಅಲ್ಲ ಹೇಳ್ತಾ ಇರೋದು. ಸಭೆ ಚೇರಲ್ಲಿ ನಾವು ಕೂತ್ಕೊಳ್ಳೋಣ, ತಪ್ಪಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ಯಾವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೆಚ್ಚಾಗಿ ದೇವರಲ್ಲಿ ನಾವು ಬೆಳಿತೀವೋ ದೇವರು ನಮ್ಮನ್ನ ಖಂಡಿತ ಕೈಯೇ ಬಿಡೋಲ್ಲ. ದೇವರು ನಮ್ಮನ್ನ ವಾಕ್ಯದಲ್ಲಿ ನಡೆಸ್ತಾರೆ, ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ನಾವು ಹೋಗುವಾಗ ತನ್ನ ದೂತರು ನಮ್ಮ ಸಂಗಡ ಇರುವಂಗೆ ದೇವರು ನಮಗೆ ಸಹಾಯ. ಕಳೆದ ವರ್ಷಗಳಲ್ಲಿ ಒಂದು ಕಡೆ, ಒಂದು ಅರಣ್ಯದ ಕಡೆ ನಾವು ಒಂದು ಸೇವೆಗೆ ಹೋಗಿದ್ದೆ. ಗಾಡಿದು ಟೈರ್ ಪಂಚರ್ ಆಯಿತು. ಆ ಅರಣ್ಯದಲ್ಲಿ ಪಂಪು ಸೈಕಲ್ ಪಂಚರ್ ಹಾಕೋ ಜಾಗ ನಮಗೆ ಗೊತ್ತಿಲ್ಲ. ಆದರೆ ಸ್ವಲ್ಪ ದೂರ ಗಾಡಿನ ತಳ್ಕೊಂಡು ಬಂದ್ವಿ. ಅಲ್ಲಿ ಒಂದು 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 ದೇವಸ್ಥಾನ ಎಂಬುದಾಗಿ ಒಂದು ಇತ್ತು. ಅಲ್ಲಿ ಅವರು ಅರ್ಚಕರು, ಪೂಜಾರಿ ಮಾಡುವಂಥ ಕೆಲಸ ಮಾಡುವಂಥವ್ರು ಇದ್ರು. ಅವ್ರಿಗೆ ಕೇಳಿದ್ವಿ, ಸರ್ ಇಲ್ಲಿ ಪಂಚರ್ಗೆ ಸ್ವಲ್ಪ ಎಲ್ಲಿ ಸಿಗ್ತದೆ ಸರ್, ಇಲ್ಲಿ ತುಂಬ ಇದಾಗಿದೆ, ಗಾಳಿ ಎಲ್ಲ ಹೋಗಿದೆ. ಅವ್ರು ಹೇಳಿದ್ರು, ಸರ್ ಪಂಚರ್ ಹಾಕಲಿಕ್ಕೆ 7 ಕಿಲೋಮೀಟರ್ ಹೋಗಬೇಕಾಗಿದೆ, ಅಲ್ಲಿ ತನಕ ಇಲ್ಲಿ ಯಾವುದಿಲ್ಲ ಸರ್, ಅರಣ್ಯ ಇದು. ಒಂದು ಕೆಲಸ ಮಾಡ್ರಿ, ನನ್ನ ಹತ್ರ ಸ್ವಲ್ಪ ಪಂಪು ಗಾಳಿ ಹೊಡೆದು ಕೊಡ್ತೇನೆ ನಾನು, ನೀವು ಅಲ್ಲಿಂದ ನೀವು ಹೋಗ್ಬೋದು ಅಂತ. ಆದರೆ ಅವರು ಪೂಜಾರಿ ಆಗಿದ್ದವರು, ಅವರು ಬಂದು ಸೈಕಲ್ ಪಂಪು ತೆಗೆದುಕೊಂಡು ಬಂದು ನಮಗೆ ಗಾಳಿ ಹಾಕಿಕೊಟ್ರು. ಪಂಚರ್ ಆಗಿದ್ದು ಗಾಳಿ ಹೇಗೆ ನಿಲ್ಲಕ್ಕೆ ಸಾಧ್ಯ, ನೀವೇ ಯೋಚನೆ ಮಾಡಿ. ಆದರೂ ದೇವರು ಎಲ್ಲವನ್ನು ಮಾಡುವಂಥವರು, ಅಸಾಧ್ಯವಾದ ಕಾರ್ಯ ನಮ್ಮ ದೇವರಿಗೆ ಒಂದು ಇಲ್ಲ. ಹಲ್ಲೆಲೂಯಾ. ಅವರು ಗಾಳಿ ಹೊಡೆದ ತಕ್ಷಣ ಗಾಳಿ ಏರ್ತು. ಅಲ್ಲಿಂದ 7 ಕಿಲೋಮೀಟರ್ ಅವ್ರು ಹೇಳಿದ ಒಂದು ಗ್ರಾಮಕ್ಕೆ ಹೋಗುವವರೆಗೂ ಅದು ಕಲ್ಲು ಟಾರ್ ರೋಡ್ ಅಲ್ಲ, ಅದು ಈ ಶಿಷ್ಟಪ್ಪ ಜಲ್ಲಿಕಲ್ಲು ಇರುವಂಥ ರೋಡು. ಆ ಜಲ್ಲಿಕಲ್ಲಲ್ಲಿ ಸ್ವಲ್ಪ ಸೈಡಲ್ಲಿ ಹಾಗೆ ಹೀಗೆ ಮಾಡಿಕೊಂಡು 7 ಕಿಲೋಮೀಟ್ರು ಸೈಕಲ್ ಪಂಚರ್ ಹಾಕುವಂಥ ಜಾಗದಲ್ಲಿ ಹೋಗುವವರೆಗೂ ದೇವರು ಆ ವೆಹಿಕಲ್ನ, ನಂದು ಬೈಕಿಂದು, ಮೋಟರ್ ಬೈಕಿಂದು ಗಾಳಿ ಹಿಳಿಯಂಗೆ ದೇವರು ಮಾಡಲಿಲ್ಲ. ಹಲ್ಲೆಲೂಯಾ. ಸೈಕಲ್ ಅಂಗಡಿ ಹತ್ರ, ಪಂಚರ್ ಅಂಗಡಿ ಹತ್ರ ಹೋಗಬೇಕಾದ್ರೆ ಅಲ್ಲಿ ಗಾಳಿ ಇಳಿತು. ಎಂತ ದೇವರ ಅದ್ಭುತ ಕಾರ್ಯಗಳು. ಕೆಂಪು ಸಮುದ್ರವನ್ನ ಹೊಡೆದು ತನ್ನ ಜನರಿಗೆ ಹೇಗೆ ಒಣನೆಲವನ್ನ ದಾರಿಯನ್ನಾಗಿ ಮಾಡಿಕೊಟ್ಟರು ತಂದೆ,
ಅದೇ ರೀತಿಗೆ ಅಂತ ಅರಣ್ಯದಲ್ಲಿ ನಮಗೆ ಆ ಮೋಟರ್ ಬೈಕ್ ಹೋಗುವಷ್ಟು ಗಾಳಿಯನ್ನು ತುಂಬಿಸಿಕೊಟ್ರು ಯಾರು? ಅಲ್ಲಿ ಒಬ್ಬರು ಪೂಜಾರಿ ಕೆಲಸ ಮಾಡುವಂಥವ್ರು, ಅವರೇ ಹೊಡೆದು ಕೊಟ್ಟರು ಗಾಳಿ. ನಾವು ಹೊಡೆದಿಲ್ಲ, ನಮ್ಮನ್ನ ನಿಲ್ಲಿಸಿದ್ರು. ಬಿಡಿ ಸರ್, ನಾನು ಮಾಡಿ ಕೊಡ್ತೇನೆ ಅಂತ. ನಮಗೆ ಗಾಳಿ ಅದಕ್ಕೆ ನೋಡುತ್ತೆ, ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ ಅಂತ ಹೇಳಿಬಿಟ್ಟೆ. ಅವರು ತುಂಬಾ ಸಂತೋಷ, ತುಂಬಾ ಸಂತೋಷ ಅಂತ ಹೇಳಿದರು. ಹೇಳಿ ಅಲ್ಲಿಂದ ನಾವು 7 ಕಿಲೋಮೀಟರ್ ಬರೋವರೆಗೂ ಗಾಳಿ ಹೋಗ್ಲಿಲ್ಲ. ಪಂಚರ್ ಅಂಗಡಿ ಹತ್ರ ಬರ್ಬೇಕಾರೆ ಗಾಳಿ ಇಳಿತು. ಅಲ್ಲಿ ದುಡ್ಡು ಕೊಟ್ಟು ಪಂಚರ್ ಹಾಕಿಸ್ಕೊಂಡು ಸೀದಾ ಮನೆಗೆ ಬಂದು. ಇದು ದೇವರು ಮಾಡುವಂಥ ಕೆಲಸ. ಬಹಳ ದೇವರು ನಮ್ಮ ಬಾಳಿನಲ್ಲಿ ಅಂಥ ಸಹಾಯಗಳು ಒಂದ ಎರಡ ಪ್ರಿಯರೇ. ಅದೇ ರೀತಿ ಎಲ್ಲರಿಗೂ ಮಾಡುವಂಥವ್ರು ದೇವರು. ನಾವು ನಂಬಬೇಕಷ್ಟೇ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ, ವಿಡಿಯೋ ಮುಖಾಂತರ ನೋಡಿ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡುತ್ತೇವೆ. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ದೇವರ ಎಲ್ಲರೂ ಸ್ವಾಮಿ ಸುಕ್ಷೇಮವಾಗಿ ಇರಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವಳ ಪಟ್ಟಂತೆ. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.